ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಫೇಸ್ ವಾಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಿಮಗೆ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಈ ಗ್ಲಿಸರಿನ್, ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್, ಹಾಗೆ ನೆನೆಸಿರೋವಂಥ 3ರಿಂದ 4 ಕವರ್ ನೆನೆಸಿರೋವಂಥ ಅಕ್ಕಿ, ಅಂದರೆ 2ರಿಂದ 3 ಸ್ಪೂನ್ ಇರ್ಬೋದು, ಅರ್ಧ ಹೋಳು ಲಿಂಬೆಹಣ್ಣು, ಹಾಗೆ ಆಲೂಗಡ್ಡೆ, ಆಮೇಲೆ ಅದು ಅರ್ಧ ಬೇಬಿ ಸೋಪ್ ಇಲ್ಲ ಅಂದರೆ ನೀವು ಗ್ಲಿಸರಿನ್ ಇರೋವಂಥ ಯೂಸ್ ಮಾಡೋ ಸೋಪ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಗ್ಲಿಸರಿನ್, ಪಿಯರ್ಸು, ಡವ್ ಆ ಥರ ಯೂಸ್ ಮಾಡ್ಬೋದು. ನಾನು ಬೇಬಿ ಸೋಪ್ ತೊಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಇದಿಷ್ಟನ್ನ ನಾವು ತಗೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ಅದು ನೆನೆಸಿರೋದನ್ನು ಒಂದು ಬೌಲಲ್ಲಿ ಹಾಕಿದ್ದೀವಲ್ವ, ಅದ್ರ ಜೊತೆಗೇ ಆಲೂಗಡ್ಡೆನ ಕಟ್ ಮಾಡಿ ನೈಸಾಗಿ ಒಂಚೂರು, ಇಲ್ಲಾಂದರೆ ನೀವು ತರಿಯಾಗಿ ತುರಿಬೋದು, ಇಲ್ಲಾಂದರೆ ಈ ಥರ ಕಟ್ ಮಾಡಿಬಿಟ್ಟು ಆ ಅಕ್ಕಿ ಇರುತ್ತಲ್ಲ ಆ ನೀರನ್ನು ಚೆಲ್ಲಬಾರ್ದು ಯಾವತ್ತು. ಚೆಲ್ದಿರ ಅದ್ರ ನೀರು ಜೊತೆಗೇ ಆಲೂಗಡ್ಡೆ ಸಹ ಹಾಕಿ ಒಂದೇ ಸರಿ ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ಫೈನ್ ಪೇಸ್ಟ್ ಆಗಬೇಕು ಇವಾಗ ಅದು. ಸೊ ಫೈನ್ ಪೇಸ್ಟ್ ಆದಾಗ ತೆಗೆದು ಒಂದು ಸರಿ ನೋಡಿ ಚೆಕ್ ಮಾಡಿ. ಸ್ವಲ್ಪ ತರಿ ಅನ್ನಿಸ್ತಾ ಇದೆ ಅಂತ ಅಂದಾಗ ಮತ್ತೆ ಇನ್ನೊಂದು ರೌಂಡ್ ಪೇಸ್ಟ್ ಮಾಡ್ಕೋಬೋದು. ಅದನ್ನ ಇವಾಗ ಸೋಸ್ಕೋಬೇಕು. ಟೀ ಸೋಸೋದ್ರಿಂದ ಆಗಿರ್ಬೋದು, ಅಥವಾ ಬಿಳಿ ಬಟ್ಟೆ ಇರುತ್ತಲ್ವ, ಪಂಚೆ ಬಟ್ಟೆ ಆಗಿರ್ಬೋದು, ಅಥವಾ ಬನೀನ್ ಬಟ್ಟೆ ಆಗಿರ್ಬೋದು, ಅದರಲ್ಲಿ ಒಟ್ಟಿಗೆ ಹಾಕಿಬಿಟ್ಟು ಇಂಡ್ಕೋಬೋದು. ನಾನಿಲ್ಲಿ ಟೀ ಸೋಸೋದ್ರಲ್ಲಿ ಮಾಡ್ತಾಯಿದ್ದೀನಿ. ಅದೇನಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಆ ಫೈನ್ ಪೇಸ್ಟ್ ಇಂಡ್ಕೋಬೇಕು. ಅದನ್ನು ನೀಟಾಗಿ ನೀರು ಕೆಳಗಡೆ ಬರುತ್ತಲ್ಲ, ಇದು ಫೈನ್ ಪೇಸ್ಟಾಗಿ ಇದು ಹೊರಗಡೆ ತರಿಯಾಗಿರೋದು ಬರುತ್ತೆ. ಯಾಕಂದರೆ ಇದು ನ್ಯಾಚುರಲಿ ಅಕ್ಕಿ ಮತ್ತು ಆಲೂಗಡ್ಡೆ, ಅದನ್ನು ನೀವು ಬಿಸಾಕಬೇಕು ಅನ್ನೋದೇನಿಲ್ಲ, ಅದನ್ನು ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು. ಸೊ ಇದು ನೋಡಿ, ಈಗ ನಾನು ಸೋಸಿರೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ನೀರಿನ ಅಂಶ ಥರ ಬರುತ್ತೆ, ಯಾಕಂದರೆ ನುಣ್ಣಗೆ ಪೇಸ್ಟ್ ಮಾಡಿ. ಸೊ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ್ರೆ ಕೈ ಆಡಿಸ್ತಾನೇ ಇರಬೇಕು, ಯಾಕಂದರೆ ಗಂಟಾಗಲಿಲ್ಲಂಗೆ ನೀಟಾಗಿ ಫೈನಾಗಿ ಬರುತ್ತೆ. ಅದು ಪೇಸ್ಟ್ ಥರ ಬರುತ್ತೆ. ಸ್ವಲ್ಪ ಪೇಸ್ಟ್ ಫ್ಲೇಮ್ ಸ್ವಲ್ಪ ಕಮ್ಮಿನೇ ಇರಬೇಕು, ಜಾಸ್ತಿ ಫ್ಲೇಮ್ ಇದ್ದರೆ ಸುಟ್ಟು ಹೋಗುತ್ತೆ. ಸೊ ಈ ಥರ ನೋಡಿ ಫೈನ್ ಪೇಸ್ಟ್ ಆಗುತ್ತೆ. ಅದನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡಿ ತಣ್ಣಗೆ ಮಾಡ್ಕೋಬೇಕು. ಸೊ ಈ ಥರ ಒಂದು 2-3 ಸರಿ ಮಾಡಿದಾಗ ಅದು ಬೇಗ ತಣ್ಣಗಾಗುತ್ತೆ. ನೋಡ್ತಾ ಇದ್ದೀರಾ ಅದನ್ನು, ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ, ಎಷ್ಟು ವೈಟ್ ಕಲರಾಗಿ ಬಂದಿದೆ ಅಲ್ವಾ. ಸೊ ಅದು ರೈಸು. ಇದಾದ ನಂತರ ನೆಕ್ಸ್ಟು ಈ ಸೋಪ್ ಏನು ಮಾಡ್ಬೋದು, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಬಾಯ್ಲ್ ಮಾಡ್ಕೋಬೋದು, ಅಥವಾ ಡಬಲ್ ಬಾಯ್ಲು ಮಾಡ್ಕೋಬೋದು. ಈ ಥರ ತರಿನೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಕಾಯಿ ತುರಿತೀವಲ್ಲ ಅದರಲ್ಲಿಂದನೂ ತುರ್ಕೋಬೋದು. ಸೊ ಇದನ್ನು ನಿಮ್ಗೆ ಅರ್ಧದಿಂದ 1 ತೊಗೋಬೋದು, ಪ್ರಾಬ್ಲಮ್ ಇಲ್ಲ. ಅಂದರೆ ನೀವು ಎಷ್ಟು ಕಂಟೇನಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಸೋಪು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಅರ್ಧ ಅಂದರೆ ಮಿನಿಮಮ್ ಒಂದು 10 ಡೇಸ್ಗೆ ಆಗೋ ಥರ ಫೇಸ್ ವಾಶ್ ಮಾಡ್ತಾ ಇರೋದು. ಸೊ ಅರ್ಧ ಹೋಳನ್ನ ತೊಗೊಂಡಿದ್ದೀನಿ ನಾನು. ಸೊ ಆ ಅರ್ಧ ಹೋಳನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೈಸಾಗಿ. ಸೊ ಫೈನ್ ಪೇಸ್ಟ್ ಮಾಡ್ಕೊಂಡು ಇವಾಗ ಅದನ್ನು ಬಿಸಿ ಮಾಡಬೇಕು. ಸೊ ಬಿಸಿ ಹಂಗೆ ಆದರೆ ಸುಟ್ಟೋಗೋ ಥರ ಅನಿಸುತ್ತೆ ನಿಮಗೆ ಅನ್ನೋದಾದರೆ 3ರಿಂದ 4 ಸ್ಪೂನ್ ಸ್ವಲ್ಪ ಹಾಲು ಹಾಕ್ಕೋಬೋದು. ಸೊ ಹಾಲು ಹಾಕ್ಕೊಂಡು ಅದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು. ಆ ಬಿಸಿ ಮಾಡಿದ ಕೂಡಲೇ ಮೆಲ್ಟ್ ಆಗುತ್ತೆ, ಕಂಪ್ಲೀಟ್ಲಿ ಮೆಲ್ಟ್ ಆಗುತ್ತೆ. ಕೆಲವೊಂದು ಸರಿ ಗಟ್ಟಿಯಾಗಿರುತ್ತೆ ಅಂತ ಅನಿಸಿದ್ರೆ ಅದನ್ನೇನು ಮಾಡಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದು, ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ. ಅಂದರೆ ಚಿಕ್ಕ ಮಿಕ್ಸಿಯಲ್ಲಿ ಬೇಗ ಫೈನ್ ಪೇಸ್ಟ್ ಆಗುತ್ತೆ, ದಪ್ಪ ಮಿಕ್ಸಿಗಿಂತ ಚಿಕ್ಕ ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಆಗುತ್ತೆ. ಅದಾದ ನಂತರ ಅದ್ರ ಜೊತೆಗೆ ನಾವು ಗ್ಲಿಸರಿನ್ನ ಯೂಸ್ ಮಾಡ್ತೀವಿ. ಗ್ಲಿಸರಿನ್ ಯಾಕೆ ಯೂಸ್ ಮಾಡ್ತೀವಿ, ಸ್ಕಿನ್ನು ಏನು ರಿಂಕಲ್ಸ್ ಇರುತ್ತಲ್ಲ ಆ ರಿಂಕಲ್ಸ್ ಬರಬಾರ್ದು ಅಂತ. ಆಮೇಲೆ ಆಯಿಲಿ ಸ್ಕಿನ್ ಇರೋರು ಏನು ಮಾಡಬಾರ್ದು, ಇದನ್ನು ಜಾಸ್ತಿ ಯೂಸ್ ಮಾಡೋ ಹಾಗೇನೂ ಇಲ್ಲ, 1 ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು. ಸೊ ಇದು ನಾನು ಆಯಿಲಿ ಸ್ಕಿನ್ ಇರೋರಿಗೆ ಅಂತಲೇ ಮಾಡ್ತಾಯಿದ್ದೀನಿ. ಅದನ್ನು 2 ಸ್ಪೂನ್ ಹಾಕಿದ್ದೀನಿ. ಒಂದೊಂದೇ ಐಟಮ್ ಹಾಕ್ತಾ ಆ ಥರ ಸ್ಮ್ಯಾಶ್ ಮಾಡ್ಕೊಂಡು ನೀಟಾಗಿ ಕ್ಲೀನಾಗಿ ಅದನ್ನು ಪೇಸ್ಟ್ನ ಬೈಂಡಿಂಗ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಆ ಲಿಂಬೆಹಣ್ಣನ್ನ ಏನು ಮಾಡಬೇಕು, ಅರ್ಧ ಹೋಳು ತೊಗೊಂಡಿದ್ದೀನಿ. ಇದನ್ನು ಎಲ್ಲರೂ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಲಿಂಬೆಹಣ್ಣನ್ನ ಕೆಲವೊಂದು ಸ್ಕಿನ್ಗಳಿಗೆ ಆಗುತ್ತೆ, ಕೆಲವೊಂದು ಸ್ಕಿನ್ಗಳಿಗೆ ಉರಿ ಬಂದುಬಿಡುತ್ತೆ. ಸ್ಕಿನ್ನ ಜಾಸ್ತಿ ಯೂಸ್ ಮಾಡಲ್ಲ, ಸೆನ್ಸಿಟಿವ್ ಸ್ಕಿನ್ಗಳಿಗೆ ಆಲ್ಮೋಸ್ಟ್ ಆಲ್ ನೀವು ಇದನ್ನು ಲೆಮನ್ ಹಿಂಡಿ ಹಾಕಬೇಡಿ. ಅದು ಚಾಯ್ಸಬಲ್ ಆಗ್ಬೋದು. ಇಲ್ಲ ನಮಗೆ ಏನೂ ಆಗೋಲ್ಲ, ಸ್ಕಿನ್ ನಾವು ಮೊದಲು ಯೂಸ್ ಮಾಡಿದ್ದೀವಿ ಲಿಂಬೆಹಣ್ಣು ಅನ್ನೋರಾದರೆ ಅರ್ಧ ಹೋಳು ಹಾಕಿ. ಸೊ ಅದರಿಂದ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಾಕಿದ ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ವಿಟಮಿನ್ ಇ ಕ್ಯಾಪ್ಸೂಲ್ ಹೇಳ್ತಾ ಇದ್ದಂಗೆ ರೆಡ್ಡಲ್ಲೂ ಸಿಗುತ್ತೆ, ಗ್ರೀನಲ್ಲೂ ಸಿಗುತ್ತೆ.
ಅದು ಏನು ಆಗುತ್ತೆ, ಆ ಆಯಿಲಿ ಡೆಡ್ ಸ್ಕಿನ್ಗಳನ್ನೆಲ್ಲ ರಿಮೂವ್ ಮಾಡೋದಲ್ಲದೆ ರಿಂಕಲ್ಸ್ಗಳು, ನೆರಿಗೆ ಅಂತ ಹೇಳ್ತೀವಲ್ಲ, ಆ ನೆರಿಗೆ ಬರಲ್ಲ, ಮಾರ್ಕ್ಸ್ಗಳು ಬರಲ್ಲ. ಅಂದರೆ ಕರೆಗಳು ಏನಿರುತ್ತೆ, ಕಣ್ಣಿನ ಸುತ್ತ ಇರೋ ಕರೆಗಳ್ನು ಅದನ್ನು ಕಡಿಮೆ ಮಾಡುತ್ತೆ ವಿಟಮಿನ್ ಇ. ಸೊ ಅಲೋವೆರಾ ಜೆಲ್ ಯಾಕೆ ಹಾಕ್ತಾ ಇದ್ದೀವಿ, ನೆಕ್ಸ್ಟು ಅಲೋವೆರಾ ಜೆಲ್ಲು 2 ಇಂದ 3 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಅದು ಎಷ್ಟು ಪ್ರಮಾಣದ ಮೇಲೆ ಮಾಡ್ಕೋಬೋದು. ನಾನು ಹೇಳ್ತಾ ಇದ್ದಂಗೆ 10 ಡೇಸ್ಗೆ ಮಾತ್ರ ನಾನು ಮಾಡ್ತಾ ಇರೋದು. ಸೊ ಎವ್ರಿ 10 ಡೇಸ್ಗೆ ನಾನು ಒಂದ್ಸರಿ ಮಾಡ್ತಾ ಇರ್ತೀನಿ. ಸೊ 2 ಸ್ಪೂನು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ ನಂತರ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು, ಕೈ ಆಡಿಸ್ತಾ ಅದೆಲ್ಲ ಬೈಂಡಿಂಗ್ ಆಗುತ್ತೆ. ವಿಟಮಿನ್ ಇ ಟ್ಯಾಬ್ಲೆಟು, ಹಾಗೆ ಏನು ಹಾಕಿದ್ದೀವಿ ನಾವು ಕ್ಯಾಪ್ಸೂಲ್ಸು, ಅದಾದ ನಂತರ ಅಲೋವೆರಾ ಜೆಲ್ಲು, ಇದೆಲ್ಲ. ಸೊ ನಮ್ಗೆ ಇಲ್ಲಿ ಒಂದು ಸ್ವಲ್ಪ ಸೋಪ್ ಕಂಟೆಂಟ್ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಅದನ್ನೇನು ಮಾಡಿ ಫೈನ್ ಬ್ಲೆಂಡ್ ಮಾಡಿಬಿಟ್ರೆ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿದಾಗ ಆ ಕ್ರೀಮಿ ಟೆಕ್ಸ್ಚರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕೈಯಿಂದ ಆಡಿಸಿದ್ರೂ ಬರುತ್ತೆ, ಬಟ್ ನಾನು ಇದರಲ್ಲಿ ತೋರಿಸಿದ್ರೆ ನಿಮಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ತುಂಬ ಈಸಿ ಇರುತ್ತೆ. ಅಷ್ಟೇ ಕ್ಲೀನಾಗಿ ವೈಟಾಗಿ ಮಿಲ್ಕ್ ಥರ ಕಾಣುತ್ತೆ ನೋಡಿ. ಈಗ ಒಳ್ಳೆ ದೋಸೆ ಹಿಟ್ಟಿನ ಹದಕ್ಕೆ ಬಂದಂಗೆ ಬಂದಿದೆ. ಸೊ ಅದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅದು ನೋಡ್ತಾ ಇದ್ದರೆ ನೀವು ನೋಡಿ ಎಷ್ಟು ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ನಾವು ಮಾಡಿರೋ ಅಂಥ ಈ ಕ್ರೀಮ್ಗಿಂತ, ಈ ಫೇಸ್ ವಾಶ್ಗಿಂತ ಹೊರ್ಗಡೆಯಿಂದ ತೊಗೊಂಬರೋದ್ರಕ್ಕಿಂತ ಯಾವುದೇ ರೀತಿ ಕಮ್ಮಿ ಇರಲ್ಲ. ಸೊ ಇದ್ರದ್ದು ಫ್ಲೇವರು ನೀವು ಸ್ಮೆಲ್ ನೋಡಿದ್ರೂ ಅಷ್ಟೇ ಚೆನ್ನಾಗಿದೆ. ಏನಪ್ಪ ನಾವು ಹೊರಗಡೆಯಿಂದನೇ ತಂದು ಮಾಡಿದ್ದೀವ ಅಥವಾ ಹೊರಗಡೆಯಿಂದ ಇರೋದು ನಾವು ಮಾಡೋದ್ರ ತುಂಬ ಡಿಫರ್ ಇರುತ್ತೆ. ಸೊ ಮನೇಲಿ ನಾವು ನ್ಯಾಚುರಲಿ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಯಾವ ಥರ ಅಪ್ಲೈ ಮಾಡೋದಂತನೂ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಮಾಡಿಕೊಂಡು ಹಾಕಿ ಈ ಥರ ಫೇಸ್ಗೆ ಅಪ್ಲೈ ಮಾಡ್ತಾ ಇರಬೇಕು. ಸೊ ಅಪ್ಪರ್ ಲೋವರ್ ನೋಡಿಕೊಂಡು ಫೇಸ್ಗೆ ಅಪ್ಲೈ. ನೀವು ಆ ಮಸಾಜ್ ಮಾಡಬೇಕು ಮಿನಿಮಮ್ 10 to 15 ಮಿನಿಟ್ಸ್ ಮಾಡಬೇಕು. ನೀವು ಬಚ್ಚಲ ಮನೆಯಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೂ ಹೊರ್ಗಡೆನೇ ಇರುತ್ತಲ್ವ, ಮಿರರ್ ಇರೋ ಹತ್ತಿರ, ಸ್ವಲ್ಪ ವಾಶ್ ಬೇಸಿನ್ ಇರೋ ಹತ್ತಿರ ನಿಂತ್ಕೊಂಡು ನೀವು ಅಪ್ಲೈ ಮಾಡಿ. ನಾನು ಯಾಕೆ ಕೈಗೆ ಮಾಡ್ತಾಯಿದ್ದೀನಿ ಅಂದರೆ, ಫೇಸ್ಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಸ್ಕಿನ್ ಮೇಲೆ ಆಗೋ ಪರಿಣಾಮಗಳು ಒಂದು ಸರಿ ಆಗೋಯ್ತು ಅಂದರೆ ಲೈಫ್ ಲಾಂಗ್ ಅದನ್ನು ಸ್ಪಾಯ್ಲ್ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಎಲ್ಲರೂ ನಾವು ಫಸ್ಟು ಸ್ಕಿನ್ಗೆ ಹಾಕಿ ನೋಡೋದು ಕೈಗಳಿಗೇನೆ. ಸೊ ಆ ಕೈಗಳ ಮೇಲೆ ನಾವು ಎಷ್ಟು ಮಸಾಜ್ ಕೊಡ್ತಾ ಇರ್ತೀವಿ, ಅಲ್ಲಿ ನೀವು ನೋಡ್ತಾ ಇರ್ಬೇಕು ಸ್ವಲ್ಪ ಗ್ಲೋಯಿಂಗ್ ಕಾಣ್ತಾನೇ ಇದೆ. ಅಪ್ಲೈ ಮಾಡಿದಷ್ಟು, ನಾವು ಮಸಾಜ್ ಮಾಡಿದಷ್ಟು ಮುಖದ ಮೇಲಿನ ರಂಧ್ರಗಳನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಮಸಾಜ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮುಖಕ್ಕೆ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ನಾವು ಚೆನ್ನಾಗಿ ಮಾಡ್ತೀವಿ, ಆಗ ರಕ್ತ ಸಂಚಲನೆ ನೀಟಾಗಿ ಅದೇನು ಮಾಡುತ್ತೆ, ನಮಗೆ ಗ್ಲೋ ಕೊಡುತ್ತೆ. ಒಳಗಡೆ ಇರೋದ್ರಿಂದ ಸ್ಕಿನ್ನಿಂದ, ಇವಾಗ ಹೊರಗಡೆಯಿಂದ ಬಂದವ್ರಿಗೆ ಎಷ್ಟು ಸ್ಕಿನ್ನಲ್ಲಿ ಗಲೀಜಿರುತ್ತೆ ಅಷ್ಟನ್ನು ರಿಮೂವ್ ಮಾಡುತ್ತೆ. ಹಾಲು ಒಳ್ಳೆಯದು, ಅಕ್ಕಿ, ಇದು ಯಾವತ್ತೂ ಅಕ್ಕಿ ಗ್ಲೋಯಿಂಗ್ ಕೊಡುತ್ತೆ ಫೇಸ್ಗೆ. ಸೊ ವಿಟಮಿನ್ ಇ ಕ್ಯಾಪ್ಸುಲ್ ಆಗಲಿ, ಅದು ನ್ಯಾಚುರಲಿ ಗ್ಲೋ ಕೊಡುತ್ತೆ, ರಿಂಕಲ್ಸ್ ಎಲ್ಲನೂ ಕಡಿಮೆ ಮಾಡುತ್ತೆ. ಆಮೇಲೆ ಆಲೋವೆರಾ ಜೆಲ್ ಕಾಮನ್ಲಿ ಎಲ್ಲರೂ ಯೂಸ್ ಮಾಡ್ತೀರಿ, ಎಲ್ಲ ಮನೆಗಳಲ್ಲೂ ಇದ್ದೇ ಇರುತ್ತೆ. ಆಲೋವೆರಾ ಜೆಲ್ಲು ನಾವು ಎಷ್ಟು ಮಸಾಜ್ ಮಾಡ್ತೀವಿ ಯಾವುದೇ ರೀತಿ ರಫ್ ಬರಲ್ಲ, ಸ್ಕಿನ್ನು ಸ್ಮೂತ್ನೆಸ್ ಬರುತ್ತೆ. ಎವ್ರಿ ಡೇ 3 ಇಂದ 4 ಟೈಮ್ಸ್ ನಾವು ಮಾಮೂಲಿ ಮುಖ ತೊಳಿತೀವಿ ಅಡುಗೆ ಮಾಡೋರು. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ದಿನ ನೀವು ಸೋಪ್ನ ಅವಾಯ್ಡ್ ಮಾಡಿಬಿಡಿ ಫೇಸ್ಗೆ. ಕಂಟಿನ್ಯೂಸ್ ಆಗಿ ಈ ಫೇಸ್ ವಾಶ್ನ ನೀವು ಅಪ್ಲೈ ಮಾಡಿದ್ದೇ ಆದಲ್ಲಿ 15 ಡೇಸಲ್ಲಿ ಕರೆಕ್ಟಾಗಿ 100% ಬರುತ್ತೆ ನಿಮಗೆ ರಿಸಲ್ಟು. ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಫೇಸ್ಗೆ, ಸ್ಕಿನ್ ಬರುತ್ತೆ, ಅಷ್ಟೇ ವೈಟ್ ಗ್ಲೋ ಬರುತ್ತೆ. ಎಲ್ಲ ವೀಡಿಯೋಸಲ್ಲಿ ನೋಡ್ತೀವಿ, ಎಲ್ಲರೂ ಬೆಳ್ಳಗಿರೋರು ಮಾತ್ರನೇ ತೋರಿಸಿದಾಗ ನಮಗೆ ರಿಸಲ್ಟ್ಸ್ ಗೊತ್ತಾಗಲ್ಲ. ಸೊ ಈಗ ನೋಡಿ, ಇವಾಗ ನಾವು ಅಷ್ಟು ಲೈಟಾಗಿಲ್ಲ, ಅಷ್ಟು ವೈಟಾಗೂ ಇಲ್ಲ. ಸೊ ನಮ್ಮ ಸ್ಕಿನ್ನಿಗೆ ನೀವು ನೋಡಿದ ಪ್ರಕಾರ ಎಷ್ಟು ಚೇಂಜ್